ಪ್ರತಿ ಸರ್ತಿ ನಾನಲ್ಲಿ ಇಟ್ಟಿರ್ತೀನಿ ಅದರಿಂದ ಹೂ ತೆಗೆದು ಧ್ರುವನ ಜೊತೆ ಜಗಳಕ್ಕೆ ಬಿದ್ದಿರಂಗ ಅವ್ರೆ ಡೈಲಿ ಮಾಡ್ತೀನಿ. ಏನ್ ಮ್ಯಾಟ್ರಿಗೆ ಜಗಳ ಆಗಿತ್ತು ಅದು ನಮಗ್ ಇನ್ನೂ ಬೇಜಾರಾಯ್ತು. ಕಣ್ಣು ಮುಂದೆ ಆಗ್ತಿರೋ ನೋಡ್ಕೊಂಡಿರ ಸಾಧ್ಯನೇ ಇಲ್ಲ. ಅವ್ರು ಒಬ್ಬರೇ ಇದ್ದಾಗ ಎಮೋಷನಲಿ ಇವರೇ ಸಪೋರ್ಟ್ ಮಾಡಿದ್ದು. ಇನ್ನೂ ಅದು ಮೈ ಊರಿತದೆ. ನೀನೇ ನಿನ್ ವೀಕ್ನೆಸ್ ಬಿಟ್ಕೊಟ್ಬಿಡಿ ಅಂತ ನಾನು ಐ ಆಮ್ ನಾಟ್ ಅ ಫೂಲ್. ಯಾರು ಸವಾಸನೆ ಬೇಡ, ಅವ್ರ ಸವಾಸನೆ ಬೇಡ, ಸೈಲೆಂಟ್ ಆಗ್ಬಿಡ್ತು. ಆಗಿರುವುದು, ಆಗುತ್ತಿರುವುದು, ಆಗಲಿರು ಎಲ್ಲವೂ ಒಳ್ಳೆಯದ. ಬಿಗ್ ಬಾಸ್ ಸ್ನೇಹಿತರೆ, ನೀವೆಲ್ಲರೂ ಕೂಡ ಈಗ ಪ್ರೋಮೋನ ನೋಡ್ಕೊಂಡು ಬಂದ್ರಿ. ಸೊ ಅದರಲ್ಲಿ ಅಂದರೆ ಪ್ರೋಮೋದಲ್ಲೇ ಇಂಟು ಬಿಟ್ಟಿರೋ ಹಾಗೆ ಅಥವಾ ಪ್ರೋಮೋದಲ್ಲೇ ಒಂಥರ ಏನಂತಾರೆ ಕಾಮಿಡಿ ಮ್ಯೂಸಿಕ್ ಹಾಕುವ ಹಾಗೆ ಹಾಕಿರೋದು ತಾವೆಲ್ಲರೂ ನೋಡಿದ್ದೀರಿ. ಓಕೆನಾ? ಇದು ಟೋಟಲಿ ಕಾಮಿಡಿ ಅಥವಾ ಏನಂತಾರೆ ಈ ಧ್ರುವಂತ್ ಅವರು ಮತ್ತು ಅಶ್ವಿನಿ ಅವರು ಇಬ್ಬರು ಸೇರ್ಕೊಂಡು ಆಡ್ತಾ ಇರೋ ನಾಟಕ ಇರ್ಬೋದು. ಅಬ್ಸಲ್ಯೂಟ್ಲಿ ನಾಟಕನೇ ಆಯ್ತಾ. ಯಾಕೆ ಅಂತಂದರೆ ಇದನ್ನಾಲೇ ಅಶ್ವಿನಿ ಅವರು ಪ್ರಯೋಗ ಮಾಡಿದರು. ಅಶ್ವಿನಿ ಅವರು ಮತ್ತು ಜಾನ್ವಿ ಅವರು ಸೇರಿಕೊಂಡು ಪ್ರಯೋಗ ಮಾಡಿದರು. ಸೊ ಅದನ್ನೇ ರಿಪೀಟ್ ಆಗ್ತಾ ಇದೆ. ಓಕೆನಾ? ಏನಂತಾರೆ ಅಶ್ವಿನಿಯವರು ಮತ್ತು ಧ್ರುವಂತ್ ಅವರು. ಈಗ ಅಶ್ವಿನಿಯವರ ಪರವಾಗಿ ಮಾತಾಡೋದಕ್ಕೆ ಅಂತ ಇರೋದು ಒಬ್ಬನೇ ವ್ಯಕ್ತಿ ಧ್ರುವಂತು. ಸೊ ಧ್ರುವಂತ್ ಹೊರಗಡೆ ಹೋದ್ರೇ ಅಶ್ವಿನಿ ಅವರು ಉಳ್ಕೊಳ್ಳೋದಕ್ಕೆ ಸಾಧ್ಯ. ಓಕೆನಾ? ಧ್ರುವಂತು ಹೊರಗಡೆಗೆ ಹೋದ್ರೇ ಅಶ್ವಿನಿಯವರು ಉಳ್ಕೊಳ್ಳೋದಕ್ಕೆ ಸಾಧ್ಯ, ಅಶ್ವಿನಿಯವ್ರು ಇರೋದಕ್ಕೆ ಸಾಧ್ಯ, ಅಶ್ವಿನಿಯವ್ರು ಆಟ ಆಡೋದಕ್ಕೆ ಸಾಧ್ಯ. ಸೊ ಅದೇ ಥರದಲ್ಲಿ ಈಗ ಧ್ರುವಂತು ಮತ್ತು ಅಶ್ವಿನಿಯವರು ಕಾಮಿಡಿನೋ ಇನ್ನೊಂದು ಮತ್ತೊಂದು ಆಡ್ತಾ ಇದ್ದಾರೆ. ಪಾಪ ಧ್ರುವಂತು ಈ ವಾರ ಹೊರಟು ಬಿಡ್ತಾರೆ ಗುರು, ಹೀಗೆಲ್ಲ ಆಗ್ಬಿಟ್ರೆ. ಪಾಪ ಧ್ರುವಂತಿಗೆ ಗೊತ್ತಾಗ್ತಾ ಇಲ್ಲ ಅನ್ಸುತ್ತೆ. ಧ್ರುವಂತ್ ಹೊರಡೋದಕ್ಕೆಲ್ಲ ಸ್ಕೀಮ್ ಆಗ್ತಾ ಇದೆ ಅನ್ನಿಸ್ತು. ಎಸ್, ಅದೊಂದು ಕಡೆಗಿರಲಿ. ಅದನ್ನು ಬಿಟ್ಟರೆ ನಮ್ಮ ಗಿಲ್ಲಿ, ರಘುರು ಮತ್ತು ರಕ್ಷಿತಾ ಎಲ್ಲ ಸೇರಿಕೊಂಡು ಮಸ್ತ್ ಕಾಮಿಡಿ, ಮಸ್ತ್ ಮಲೈಕಾ ಕಾಮಿಡಿ ಮಾಡ್ತಾ ಇದ್ದಾರೆ. ಓಕೆನಾ? ಸೊ ಕಾಮಿಡಿ ಅಂತೂ ಚೆನ್ನಾಗೇನೋ ಆಗ್ತಾ ಇದೆ. ಆದರೆ ಕಾವು ಸ್ಟಾರ್ಟ್ ಆಗಿದೆ, ಕಾವು ಅತಿರೇಕಕ್ಕೆ ಏರ್ತಾ ಇದೆ. ಸೊ ತಮ್ಮೆಲ್ಲರಿಗೂ ಕೂಡ ಒಂದು ಗೊತ್ತಿರಲಿ, ಇನ್ನೇನು ಕೆಲವೇ ದಿನಗಳಷ್ಟೇ ಬ್ಯಾಲೆನ್ಸ್ ಉಳಿದಿರ್ತಕ್ಕಂಥದ್ದು. ಏನಕ್ಕೆ? ಫಿನಾಲೆ ಬರೋದಕ್ಕೆ ಇನ್ನೇನು ಕೆಲವೇ ದಿನಗಳಷ್ಟೇ ಬ್ಯಾಲೆನ್ಸ್ ಉಳಿದಿರ್ತಕ್ಕಂಥದ್ದು. ಸೊ ಅದರಲ್ಲಿ ಯಾರೂ ಕೂಡ ಡೈವರ್ಟ್ ಆಗುವಂಥದ್ದು ಇನ್ನೊಂದು ಮತ್ತೊಂದು ಮಗದೊಂದು ಏನೂ ಬೇಕಾಗಿಲ್ಲ. ನಿಮ್ಮ ಮನಸ್ಸಿನ ಅನಿಸಿಕೆ ಅಭಿಪ್ರಾಯಗಳಂದರೆ ಲೈಕ್ ಯಾರು ಇಷ್ಟ ಆಗ್ತಾರೆ ನಿಮಗೆ, ಆಯಿತಾ? ನಿಮ್ಗೆ ಯಾರು ಇಷ್ಟ ಆಗ್ತಾರೆ ಅವ್ರಿಗೆ ದಯವಿಟ್ಟು ವೋಟ್ ಮಾಡುವಂಥದ್ದು ಮಾಡಿ. ಮತ್ತು ಇನ್ನೊಂದು, ಈ ಸರಿ ಏನಾದರೂ ವೋಟ್ ಅಂತ ಬಂತು ಅಂತಂದರೆ 100ಕ್ಕೆ 200 ಭಾಗ ಗುರು ಗಿಲ್ಲಿನೇ ಗೆಲ್ಲೋದು. ಅದರಲ್ಲಿ ಬೇರೆ ಡೌಟೇ ಬೇಡ ಅಂದ್ಕೊಂಬಿಡ್ರಿ. 100ಕ್ಕೆ 200 ಭಾಗ ವೋಟ್ ಪ್ರಕಾರ ಅಂತ ಬಂದರೆ ಗಿಲ್ಲಿನೇ ಆಗೋದು. ಓಕೆ, ಯಾವ ಒಂದು ಪ್ರಮೋಷನ್ನು ಇನ್ನೊಂದು ಮತ್ತೊಂದು ಲೆಕ್ಕಕ್ಕೆ ಬರಲ್ಲ. ಜನರು ಬಿಗ್ ಬಾಸ್ ಅನ್ನೋದನ್ನ ತನ್ನ ಮನಸ್ಸಿನೊಳಗಡೆ ಇಟ್ಕೊಂಡು ನೋಡ್ಕೊತಾ ಇದ್ದಾರೆ. ಈ ಬಿಗ್ ಬಾಸ್ ಅವರು ಕೂಡ ಈಗ ಮೊನ್ನೆ ಯಾವುದೋ ಒಂದು ಖಾಸಗಿ ಚಾನಲ್ನವ್ರು ಮಾಡಿದ್ರು ನೋಡಿ. ಸೊ ಆ ಥರ ಬಿಗ್ ಬಾಸ್ ಅವರು ಏನಾದ್ರೂ ಗಿಮಿಕ್ ಮಾಡೋದಕ್ಕೆ ಹೋಗಿದ್ದಾರೆ ಅಂತಂದರೆ ಲಿಟರ್ಲಿ ಈಗ ಆಲೆ ನ್ಯೂಸ್ ಚಾನಲ್ ಅನ್ನೋದಕ್ಕೆ ಒಂದು ಆಲೇನೆ ಪಟ್ಟಿ ಕಟ್ಟಿ ಎಳಿತಾ ಇದ್ದಾರೆ ಆಲೇನೆ, ಆಯಿತಾ? ನ್ಯೂಸ್ ಚಾನಲ್ ಅನ್ನೋದು TRP ಅನ್ನೋದು ತುಂಬ ಡೌನ್ ಆಗ್ತಾ ಇದೆ. ಯಾಕೆ ಡೌನ್ ಆಗ್ತಾ ಇದೆ? ಸಿಕ್ಕಿ ತೋರಿಸ್ತಾರೆ ಗುರು. ಯಾರ್ಯಾರನೋ ಕರ್ಕೊಂಬರ್ತಾರೆ, ಯಾರ್ಯಾರನೋ ಕರ್ಕೊಂಬಂದಲ್ಲ. ಪ್ರಪಂಚದಲ್ಲಿ ಏನೇನೋ ಆಗ್ತಾ ಇದೆ, ಇವ್ರು ಯಾರ್ಯಾರನೋ ಕರ್ಕೊಂಬರ್ತಾರೆ. ಅಥವಾ ಅನಾವಶ್ಯಕವಾಗಿ ಸುಳ್ಳನ್ನು ಹೇಳ್ತಾರೆ ಕೆಲವು ಚಾನಲ್ಗಳು ಅಂತ ಅಂದ್ಬಿಟ್ಟು ಜನಗಳು ಇದನ್ನು ಮಾಡ್ತಾರೆ. ಅದು ನಾನು ಹೇಳ್ತಾ ಇಲ್ಲಪ್ಪ, ಜನಗಳು ಹೇಳ್ತಾ ಇರೋದು. ಓಕೆನಾ? ಸೊ ಈ ಥರ ಮತ್ತು ನಾನು ಹೇಳ್ತೀನಿ, ಕೆಲವು ನ್ಯೂಸ್ ಚಾನಲ್ಗಳಂತೂ ಏನಂತಾರೆ, ಏನೋ ಮಾಡ್ತಾ ಇರ್ತಾರೆ, ಏನೋ ಬಿಡ್ತಾ ಇರ್ತಾರೆ. ಓಕೆ, ಅದು ತುಂಬ ಬೇಜಾರಾಗುತ್ತೆ. ಯಾಕೆ ನಾನು ಯಾಕೆ ಹೇಳ್ಬಾರ್ದು? ನಾನು ಹೇಳ್ತೀನಿ. ಓಕೆ, ಈಗ ನನ್ನದೇ ಚಾನಲ್ ಆದರೂ ಕೂಡ ಓಕೆ, ನನ್ನ ಚಾನಲ್ನಲ್ಲಿ ಖಡಕ್ಕಾಗಿ ಕಂಟೆಂಟ್ ಕೊಟ್ಟಿದ್ದೀನಿ ಅಂದ್ರೇ ತಾವು ನೋಡೋದಲ್ವೇ? ಇಲ್ಲ ಅಂತಂದರೆ ನೀವು ಕೂಡ ಹೇಳ್ತೀರಿ ಅಥವಾ ತಿದ್ಕೊಳ್ಳಿ ಅಂತ ಅಂದ್ಬಿಟ್ಟು ಗೈಡ್ ಮಾಡ್ತೀರಿ ನನಗೆ. ತಪ್ಪೇನಿದೆ? ತಪ್ಪೇನಿದೆ ಅಲ್ವಾ? ಸೊ ಆ ಥರ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆಗೆ ಯಾರು ವಾಲೋದಕ್ಕೆ ಹೋಗಬೇಡಿ. ನಿಮ್ಮ ಮನಸ್ಸಿನಲ್ಲಿ ಯಾರು ವಾಟ್ ಎವರ್ ಯಾರಾದರೂ ಆಗ್ಬೋದು. ಗುರು ನನಗಂತೂ ಗಿಲ್ಲಿ ಇಷ್ಟ, ನಾನು ಗಿಲ್ಲಿಗೆ ಓಟ್ ಹಾಕ್ತೀನಪ್ಪ. ಅರ್ಥ ಆಗ್ತಾ ಇದೆಯಾ? ಸೊ ನಿಮ್ಗೆ ಯಾರು ಇಷ್ಟ ನೀವು ಅದನ್ನು ಓಟ್ ಹಾಕೋದನ್ನು ಮರಿಬೇಡಿ. ಯಾವುದೇ ಕಾರಣಕ್ಕೂ ಮರೆಯೋಕ್ಕೆ ಹೋಗಬೇಡಿ.
ಈ ಸರಿ ಏನಾದರೂ ಅಕಸ್ಮಾತ್ ಓಟಿನ ಪ್ರಕಾರ ಅಂತ ಬಂದರೆ ಗಿಲ್ಲಿ ನಂಬರ್ 1 ಸ್ಥಾನದಲ್ಲಿ ಇರ್ತಾನೆ, ಅದರಲ್ಲಿ ಯಾವುದೇ ಡೌಟ್ ಬೇಡ. ವೋಟಿಂಗ್ ಪೋಲ್ನ ಅದು ಏನು ಮಾಡ್ತಾರೆ ನೋಡೋಣ, ಇನ್ನೂ ಸ್ವಲ್ಪ ದಿನ ಕಾಯೋಣ. ಅದನ್ನು ಬಿಟ್ಟರೆ ಅದೇ ಆ್ಯಸ್ ಇಟ್ ಈಸ್ ಜಗಳ ಆಯಿತು. ಜಗಳ ಆಡಿ ಅಶ್ವಿನಿ ಅವರು ಹಾಗಲ್ಲ ಈಗಲ್ಲ ಅದಲ್ಲ ಇದಲ್ಲ ಅಂತ ಏನೋ ಬರುತ್ತೆ. ಅದು ಕಾಮಿಡಿನೇ, ನನ್ನ ಪ್ರಕಾರ 100ಕ್ಕೆ 100 ಭಾಗ ಕಾಮಿಡಿನೇ. ಅದು ಬೇರೆ ಇನ್ಯಾವುದೇ ರೀತಿ ತಗೋಬೇಡಿ. ಕೆಲವ್ರು ಬರ್ತಾ ಇದ್ದಾರೆ, ಕೆಲವ್ರು ಬಂದ್ಬಿಟ್ಟು ಅಶ್ವಿನಿ ಮೇಡಮ್ನವ್ರಿಗೆ ಜೈ ಅಂತಾರೆ. ಎಸ್, ಅದು ನಿಮ್ಮ ಮನಸ್ಸಿನ ಭಾವನೆ, ನಿಮ್ಮ ಮನಸ್ಸಿನ ಭಾವನೆಗಳನ್ನ ನೀವು ಹೇಳ್ಕೊಳ್ತಾ ಇದ್ದೀರಿ, ಅದರಲ್ಲಿ ತಪ್ಪೇನಿದೆ. ಮತ್ತು ಇನ್ಯಾರೋ ಕೆಲವು ಅವಿವೇಕಿಗಳು ಏನೇನೋ ಮಾತಾಡ್ತಾ ಇದ್ರು. ಓಕೆನಾ, ನೀನು ಗಿಲ್ಲಿ ಏನೋ ಮಾಡಿದ್ದಾನೆ, ಗಿಲ್ಲಿ ಏನೋ ಮಾಡಿದ್ದಾನೆ ಲೇ ಅಪ್ಪ ಅಂಥವ್ರಿಗೆ ಹೇಳ್ತಾ ಇರೋದು ಕೊಂಡ್ರು, ನಮ್ಮ ಬಾಯಿನೂ ಸರಿ ಇಲ್ಲ. ಓಕೆನಾ, ಅಂಥವ್ರಿಗೆ ಹೇಳ್ತಾ ಇರೋದು, ಗಿಲ್ಲಿ ಏನು ಮಾಡಿದ್ದಾನೆ ಅಂದರೆ ಇಡೀ ಕರ್ನಾಟಕವನ್ನು ಹೊರತುಪಡಿಸಿ, ಅರ್ಥ ಆಗ್ತಾ ಇದೆಯಾ, ಕರ್ನಾಟಕವನ್ನು ಹೊರತುಪಡಿಸಿ ಅನ್ಯ ರಾಜ್ಯದವ್ರಿಗೆ, ಬೇರೆ ಬೇರೆ ರಾಜ್ಯದವರು ಗಿಲ್ಲಿ ಬಗ್ಗೆ ಸಾಂಗ್ ಆಡ್ತಾ ಇದ್ದಾರ್ರಿ, ಗಿಲ್ಲಿ ಬಗ್ಗೆ ಸಾಂಗ್ ಮಾಡ್ತಾ ಇದ್ದಾರೆ. ಯಾವ ಸೀಸನ್ನು ಬಿಗ್ ಬಾಸ್ನಲ್ಲಿ ಯಾವ ಸೀಸನ್ ರೀ ಈ ಥರ ಬಂದಿರೋದು? ಯಾವ ಸೀಸನ್ರಲ್ಲಿ ಈ ಥರ ಬಂದಿದೆ ರೀ? 12ನೇ ಸೀಸನ್ ಆಯಿತು ನಮ್ಮ ಕನ್ನಡದಲ್ಲಿ. ಬೇರೆ ಬೇರೆ ಅದ್ರಲ್ಲಿ ಆಲೇ 18, 19, 20 ಹಂಗೆಲ್ಲ ಆಗೋಗ್ಬಿಟ್ಟ ಬಿಡಿ. ಕನ್ನಡ ಒಂದು ಬಿಗ್ ಬಾಸ್ ಅನ್ನೋದೇನಿದೆ ಅದಕ್ಕೊಂದು ಗತ್ತು, ಗಾಂಭೀರ್ಯತೆ, ಇನ್ನೊಂದು ಮತ್ತೊಂದು ಎಲ್ಲನೂ ಇದೆ. ಅದನ್ನು ಮುಂದಿನ ದಿನಗಳಲ್ಲಿ ದಯವಿಟ್ಟು ಚಪ್ರಿಗಳನ್ನ ಕರ್ಕೊಂಡು ಹಾಳು ಮಾಡ್ಕೋಬಿಡಿ. ಓಕೆನಾ, ಯಾರಾದರೂ ಬಡವ್ರ ಬಗ್ರಿಗೆ ಕೊಡೋವಂಥದ್ದನ್ನು ಮಾಡಿ ನೆಕ್ಸ್ಟ್ ಅಂತ ಬಂದಾಗ. ಅದನ್ನು ಬಿಟ್ಟರೆ ಏನಂತಾರೆ, ಕನ್ನಡದ ಬಿಗ್ ಬಾಸಿಗೆ ಒಂದು ಗತ್ತು, ಗಾಂಭೀರ್ಯತೆ ಎಲ್ಲ ಇದೆ. ಯಾಕೆ? ಕಾರಣ ಏನಪ್ಪ ಅಂದರೆ, ಸುದೀಪ್ ಅವರು ಸೀಸನ್ 1 ಸೀಸನ್ 12ವರೆಗೂ ಕರೆಕ್ಟಾಗಿ ಬಿಗ್ ಬಾಸ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅನ್ನೋದು. ಇನ್ನು ಎರಡನೇ ವಿಚಾರ ಅಂತ ಬಂದಾಗ, ಈ 12 ಸೀಸನ್ನಲ್ಲಿ ಇಲ್ಲದೇ ಇರತಕ್ಕಂಥ ಕ್ರೇಜು, 11 ಸೀಸನ್ನಲ್ಲಿ ಇಲ್ಲದೇ ಇರತಕ್ಕಂಥ ಕ್ರೇಜು ಈ 12ನೇ ಸೀಸನ್ನಲ್ಲಿದೆ. ನಮ್ಗೆ ಇಲ್ಲಿಗೆ ಎಲ್ಲರೂ ಕೂಡ ನಿಂತ್ಕೊಂಡಿದ್ದಾರೆ ಅವನ ಪರವಾಗಿ. ಸೊ ಓಟ್ ಹಾಕ್ತಾ ಇದ್ದಾರೆ. ವೆಲ್ ಆ್ಯಂಡ್ ಗುಡ್ ಅಲ್ಲ, ಒಳ್ಳೇದಲ್ವಾ ಅದು? ಇಡೀ ಕರ್ನಾಟಕನ ತಿರುಗಿ ನೋಡ್ತಾ ಇದ್ದಾರೆ. ಬೇರೆ ರಾಜ್ಯದವ್ರದ್ದು ಯಾವುದೋ ಒಂದು ಏನಂತಾರೆ ಮಾಡ್ಕೊತಾರೆ. ಕೆಲವು ಅಂದರೆ ಬೇರೆ ಭಾಷೆಯ ಬಿಗ್ ಬಾಸು ಕೆಲವು ನೋಡೋದಕ್ಕೆ ಅಸಹ್ಯ ಅನಿಸುತ್ತೆ. ಯಾಕೆ ಅಸಹ್ಯ ಅನಿಸುತ್ತೆ ಅಂತಂದ್ರೆ ಅಷ್ಟು ವಲ್ಗರಿಟಿ ಇದೆ. ನಮ್ಮ ಕನ್ನಡದಲ್ಲಿ ಹಂಗೆ ಆಗ್ತಾ ಇತ್ತೇನೋ, ಆದರೆ ಸ್ವಲ್ಪ ಎಚ್ಚರಿಸ್ತಾ ಇರೋದ್ರಿಂದ, ಸುದೀಪ್ ಅವರು ಕೂಡ ಕೆಲವು ರಿಸ್ಟ್ರಿಕ್ಷನ್ಸ್ನ ಹಾಕೋದ್ರಿಂದ ಅದು ಒಳ್ಳೆ ಥರದಲ್ಲಿ ಹೋಗ್ತಾ ಇದೆ. ಚಡ್ಡಿ ಮಿಡ್ಡಿ ಹಾಕುವಂತ ಇದ್ದಾರೆ, ಮುಂದಿನ ದಿನಗಳಲ್ಲಿ ಅದು ಕಮ್ಮಿ ಆಗ್ಬೋದು ಅಲ್ವಾ? ಸೊ ಇಷ್ಟು ಎಂಡ್ ಆಫ್ ಮೂಮೆಂಟು. ನಮಗಂತೂ ಗಿಲ್ಲಿ ಇಷ್ಟ ಗುರು. ನಿಮ್ಗೆ ಯಾರು ಇಷ್ಟ? ಕಮೆಂಟ್ ಮಾಡಿ ತಿಳಿಸಿ ಆಯಿತಾ? ನಮಸ್ಕಾರ.